ವೀಕ್ಷಕರೇ, ಇದು ಆಲೂರು ತಾಲೂಕಿನ ಹಂತನಮನೆ ಗ್ರಾಮದ ರೈಲ್ವೆ ನಿಲ್ದಾಣ. ಇಲ್ಲಿ ಬಹಳಷ್ಟು ಹಿಂದೆ ಅಂದರೆ ನ್ಯಾರೋ ಗೇಜ್ ಇದ್ದಂಥ ಸಮಯದಲ್ಲಿ ಇಲ್ಲಿ ರೈಲು ನಿಲ್ಗಡೆ ಆಗ್ತಾ ಇತ್ತು. ಕ್ರಮೇಣ ಕೆಲ ವರ್ಷಗಳ ನಂತರ ಅದನ್ನು ಬ್ರಾಡ್ಗೇಜ್ ಮಾಡಿದರು. ಬ್ರಾಡ್ಗೇಜ್ ಮಾಡಿದ ನಂತರ ಇಲ್ಲಿ ರೈಲು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಮತ್ತು ಬಹಳಷ್ಟು ವರ್ಷಗಳಿಂದ ಆಲೂರು ತಾಲೂಕಿನಲ್ಲಿ ಬಹಳಷ್ಟು ಹೋರಾಟಗಳು ನಡೀತು ಈ ಬಗ್ಗೆ, ರೈಲು ಸ್ಟಾಪ್ ಕೊಡಬೇಕು ಅಂಥೇಳಿ. ಹಾಗೆ ಜನಪ್ರತಿನಿಧಿಗಳು, ಹಲವಾರು ಸಂಘ ಸಂಸ್ಥೆಗಳ ಒಂದು ನಿರಂತರ ಪರಿಶ್ರಮದಿಂದ ಇಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ರೈಲು ನಿಲುಗಡೆ ಆಗ್ತಾ ಇತ್ತು. ಆದರೆ ಈಗ 4ನೇ ತಾರೀಕಿನಂದು ಇದ್ದಕ್ಕಿದ್ದಂಗೆ ಈ ಡಿಸೆಂಬರ್ 4ರಂದು ರೈಲು ಇಲ್ಲಿ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರೈಲನ್ನು ನಿಲುಗಡೆ ಮಾಡಿದ್ದಾರೆ. ಆಲೂರು ತಾಲೂಕು ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಜನರು, ವಿದ್ಯಾರ್ಥಿಗಳು, ರೈತರು, ದೂರದ ಊರಿಗೆ ಹೋಗುವಂಥವರೆಲ್ಲ ಇಲ್ಲಿ ಬಂದು ಓಡಾಡ್ತಾ ಇದ್ರು. ಆದರೂ ಕೂಡ ರೈಲ್ವೆ ಇಲಾಖೆಯವರು ನಮಗೆ ಸಾಕಷ್ಟು ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನೋ ಕಾರಣದಕ್ಕೆ ಇಲ್ಲಿ ರೈಲನ್ನು ನಿಲುಗಡೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿ ಹಂತನಮನೆ ಗ್ರಾಮಸ್ಥರಾದ ಪಾಲ ಅವರು ಇದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ಆಲೂರಲ್ಲಿ ಕಳೆದ 7-8 ತಿಂಗಳುಗಳಿಂದ ರೈಲು ನಿಲುಗಡೆಯಾಗಿತ್ತು. ಈಗ 4ನೇ ತಾರೀಕಿಂದ ರೈಲು ನಿಲುಗಡೆಯಾಗಿಲ್ಲ. ಏನಂದರೆ ರೈಲ್ವೆ ಇಲಾಖೆಯವರು ಇಲ್ಲಿ ಯಾವುದೇ ಕಲೆಕ್ಷನ್ ಇಲ್ಲ ಅಂತ 4ನೇ ತಾರೀಕಿಂದ ರದ್ದುಗೊಳಿಸಿದ್ದಾರೆ. ಇದು ಸಾಮಾನ್ಯ ಜನರಿಗೆ, ವಿದ್ಯಾರ್ಥಿ ವರ್ಗದವರಿಗೆ, ಬೆಂಗಳೂರಿಂದ ಮಂಗಳೂರಿಗೆ ಹೋಗೋರಿಗೆ ಹಲವಾರು ಜನಕ್ಕೆ ತುಂಬ ತೊಂದರೆ ಉಂಟಾಗಿದೆ. ಹಾಗೇ ಕೂಡ ಇದನ್ನು ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರಾಗಲಿ, ಸಂಸದರಾಗಲಿ, ಈ ಸ್ಥಳೀಯ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಎಲ್ಲ ಸೇರಿ ಒಗ್ಗಟ್ಟಾಗಿ ಕೇಂದ್ರ ಸಚಿವರಾದಂಥ ಸೋಮಣ್ಣವರ ಗಮನಕ್ಕೆ ತಂದು ಮತ್ತೆ ರೈಲು ನಿಲುಗಡೆಗೆ ಸಹಕಾರ ಮಾಡಿಕೊಳ್ಬೇಕು. ರೈತಾಪಿ ವರ್ಗದವರಿಗೂ, ಬಡ ಜನರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಿದ್ದೀವಿ.